ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ ಬಿರಿಯಾನಿ ಮಾಡ್ತಾಯಿದ್ದೀನಿ. ಇವತ್ತು ಗ್ರೀನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಗ್ರೀನ್ ಬಿರಿಯಾನಿ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಅಂತ, ನನಗೂ ತುಂಬಾ ಇಷ್ಟ. ಹಾಗಾಗಿ ಇವತ್ತು ಗ್ರೀನ್ ಬಿರಿಯಾನಿ ಆ್ಯಂಡ್ ಚಪಾತಿ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಗ್ರೇವಿ ವಿತ್ ಕಬಾಬ್ ಎಲ್ಲ ಮಾಡ್ತಾಯಿದ್ದೀನಿ. ಹಾಗೆ ನಾನಿಲ್ಲಿ ರೈಸ್ನ ತೊಳೆದು ಮೊದಲೇ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಉಡಿ ಇದ್ದರೆ ಚೆನ್ನಾಗಿರುತ್ತೆ. ನೀರೇನು ಹಾಕಲ್ಲ, ತೊಳೆದು ಚೆನ್ನಾಗಿ ಇಟ್ಕೋತೀನಿ. ಒಂದು 5 ನಿಮಿಷ ಇದ್ದಂಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಆಮೇಲೆ ಅನ್ನ ತುಂಬ ಉದ್ರಾಗಿ ಬರುತ್ತೆ ಬಿರಿಯಾನಿ. ಹಾಗಾಗಿ ಇಲ್ಲಿ ಕಬಾಬ್ಗೂ ನೆನೆಸಿಟ್ಟಿದ್ದೀನಿ. ಆಹಾ, ಎಷ್ಟು ಚೆನ್ನಾಗಿದೆ ಅಲ್ವಾ? ನೀವು ಈ ಥರನೇ ಕಬಾಬು ಮತ್ತು ಬಿರಿಯಾನಿ ಎಲ್ಲ ಮಾಡ್ತಾಯಿದ್ದೀರಾ ಹೇಳಿ. ತುಂಬಾ ಚೆನ್ನಾಗಿರುತ್ತೆ ಬಿರಿಯಾನಿ ಮತ್ತು ಕಬಾಬ್ ಕಾಂಬಿನೇಷನು. ಹಾಗೆ ಇಲ್ಲಿ ಫ್ರಿಜ್ಜು ಹಾಳಾಗಿರೋದ್ರಿಂದ ನಾನು ಎಲ್ಲನೂ ಆಚೆನೇ ಇಡ್ತಾಯಿದ್ದೀನಿ. ಎಲ್ಲನೂ ಹಾಳಾಗ್ತಾಯಿದೆ ವೆಜಿಟೇಬಲ್ ಎಲ್ಲ. ಹಾಗೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನೈಟ್ ಸಂಡೇ ಲಾಂಗ್ ಮಾಡ್ತಾ ಇರೋದು ನಾನು. ತುಂಬಾ ಚೆನ್ನಾಗಿರುತ್ತೆ. ಫೈನಲಿ ನೋಡಿ ಬಿರಿಯಾನಿ ಯಾವ ಥರ ಉದುರು ಬಂತು ಅಂತ. ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾನು ಕುಕ್ಕರಲ್ಲಿ ಇದ್ದಿದ್ದನ್ನ ಬಾಣಲಿಲಿ ಶಿಫ್ಟ್ ಮಾಡ್ಕೊಂಡಿದ್ದೀನಿ, ಮಿಕ್ಸ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಅಂತ. ತುಂಬ ಚೆನ್ನಾಗಿ ಬಂದಿತ್ತು. ಪೀಸ್ಗಳು ಅಷ್ಟೇ ಒಡೆದಿರಲಿಲ್ಲ, ಒಂಥರ ಪುಡಿ ಆಗಿಬಿಡುತ್ತೆ ಬಿರಿಯಾನಿಲಿ. ಒಂದೊಂದು ಸಲ ಫುಲ್ ಪುಡಿಯಾಗಿ ಕಲಸೋಗ್ಬಿಡುತ್ತೆ, ಆ ಥರ ಇರಲಿಲ್ಲ ನೋಡಿ. ಪೀಸು ಅಷ್ಟೇ ಗಟ್ಟಿಯಾಗಿ ಚೆನ್ನಾಗಿತ್ತು. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ನಾನು ರೆಸಿಪಿನ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ. ಎಷ್ಟು ಚೆನ್ನಾಗಿ ಬರುತ್ತೆ. ನೀವು ಹೀಗೆ ಟೇಸ್ಟಿಯಾಗಿ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿರುತ್ತೆ. ನಾನು ರೆಸಿಪಿನ ಶೇರ್ ಮಾಡಲಿಕ್ಕೆ ಆಗಲಿಲ್ಲ. ನೋಡೋಣ, ನೆಕ್ಸ್ಟ್ ಆದರೆ ನಾನು ಟ್ರೈ ಮಾಡ್ತೀನಿ. ಯಾಕಂದರೆ ಪಾಪುಗೆ ಸ್ವಲ್ಪ ಹುಷಾರಿಲ್ದಿರೋ ಕಾರಣ ಬೇಗ ಮಾಡಿಕೊಂಡೆ. ಅವನಿಗೂ ಬೇರೆ ಸಪ್ರೇಟ್ ಅಡುಗೆ ಬೇರೆ ಮಾಡಬೇಕು. ಯಾಕಂದರೆ ಅವ್ನಿಗೆ ಜ್ವರ ಇದ್ದಾಗ ನಾನ್ ವೆಜ್ ಕೊಡೋಲ್ಲ ನಾನು. ಹಾಗಾಗಿ ಕಬಾಬು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಚೆನ್ನಾಗಿರುತ್ತೆ. ಸ್ವಲ್ಪ ಕಾರ್ನ್ಫ್ಲೋರ್ ಎಲ್ಲ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರುಬ್ಬೋದಕ್ಕಿಂತ ಅದನ್ನು ಚೆನ್ನಾಗಿ ಜಜ್ಜಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಅದ್ರ ಜ್ಯೂಸಿ ಎಲ್ಲ ತೆಗ್ದು ಅದರೊಳಗಡೆ ಹಾಕಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ. ನಿಮಗೆ ಈ ರೆಸಿಪಿಗಳೆಲ್ಲ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ಹಾಗೆ ಇಲ್ಲೇ ನನ್ನ ತಂಗಿಗೆಲ್ಲ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಮಾಡ್ಕೋತಾ ಇದ್ದಾಳೆ ಅವಳು. ಈಗ ಸೆಕೆಂಡ್ ಇಯರ್ ಅಲ್ವಾ, ತುಂಬಾ ಜಾಸ್ತಿ ವರ್ಕ್ ಇರುತ್ತೆ. ಹಾಗಾಗಿ ಎಲ್ಲನೂ ಪ್ರಾಜೆಕ್ಟ್ ವರ್ಕು, ಹೋಮ್ವರ್ಕ್ಗಳು ಎಲ್ಲನೂ ಮಾಡ್ಕೋತಾ ಇರ್ತಾಳೆ. ಹಾಗೆ ಅವ್ರ ಕಾಲೇಜಲ್ಲಿ ನೋಡಿ, ಸೆಕೆಂಡ್ PUC ಆದ್ರೂ ಇನ್ನೂ ಕಾಪಿ ರೈಟಿಂಗ್ ಬರೆಸ್ತಾರೆ. ಯಾಕಂದರೆ ಹ್ಯಾಂಡ್ ರೈಟಿಂಗ್ ಎಲ್ಲ ಇಂಪ್ರೂವ್ ಆಗಲಿ, ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಚೆನ್ನಾಗಿ ಬರೆಸ್ತಾರೆ. ಇದಂತೂ ಸ್ಕೆಚ್ ಪೆನ್ನಿಂದ ಯಾರು ಮಾಡಿದ್ದಾರೆ ಅಂದರೆ ಎಲ್ಲ ಶ್ಯಾಮ. ಈಗಂತೂ ಪೈಂಟ್ ಅಂತೂ ಮಾಡ್ಸೋಕ್ಕಾಗಲ್ಲ, ಯಾಕಂದರೆ ಮತ್ತೆ ಹಿಂಗೆ ಮಾಡ್ತಾ ಇರ್ತಾನೆ ಅವನು. ಹಾಗಾಗಿ ಸ್ವಲ್ಪ ದೊಡ್ಡವನಾದಮೇಲೆ ಮಾಡಿಸ್ಬೇಕು. ಇಲ್ಲಿ ಅಳ್ತಾ ಇದ್ದಾನೆ. ಅವನಿಗೆ ಯಾಕೋ ಆಗ್ತಾಯಿಲ್ಲ, ಫುಲ್ಲು ಜ್ವರ. ಅಳ್ಬಾರ್ದು ಸರ್, ಆಯ್ತಾ? ಸಿರಾಪ್ ಕೊಡ್ತೀನಿ, ಕುಡೀರಿ. ಅಳ್ಬೇಡ, ಇಲ್ಲಿ ಸಾಕು. 96.3, 96.4. ಅವ್ನಿಗೆ ಯಾಕೋ ಪಾಪ ಜ್ವರ ಜಾಸ್ತಿ ಆಗ್ತಿದೆ ಅಂತ ಅನಿಸ್ತು. ಹಾಗಾಗಿ ಜ್ವರನ ಚೆಕ್ ಮಾಡ್ತಿದ್ದೀವಿ. ಎಲ್ಲರೂ ಈ ಥರ ಒಂದು ಟೆಂಪ್ರೇಚರ್ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ನಮಗೆ ಎಷ್ಟು ಅಂತ ಗೊತ್ತಾಗುತ್ತೆ. ತಕ್ಷಣ ಹೋಗಿ ಹಾಸ್ಪಿಟ್ಲಿಗೆ ನಾವು ತೋರಿಸ್ಬೋದು. ಏನೋ ಮೈ ಸುಡ್ತಿದೆ ಅಂತ ಯಾರೂ ನೆಗ್ಲೆಕ್ಟ್ ಮಾಡಬೇಡಿ. ಒಂದು ಟೆಂಪ್ರೇಚರ್ ಇಟ್ಕೊಳ್ಳಿ. ಮಕ್ಕಳಿಗೆ ಆಗಾಗ ಚೆಕ್ ಮಾಡ್ತಾಯಿರಿ.